ಮತ್ತು ರೈತ ಪರ ಹೋರಾಟಗಾರರಿಗೆ ನಮಸ್ಕಾರಗಳು. ಇವತ್ತು ತಮಗೆಲ್ಲ ಗೊತ್ತಿದೆ ಯಾಕೆ ನಾವೆಲ್ಲ ಸೇರಿದೀವಿ ಅನ್ನೋದು. ಇವತ್ತು ರೈತರ ಮೇಲೆ ಆಗ್ತಕ್ಕಂತ ದಬ್ಬಾಳಿಕೆ ಅನ್ಯಾಯ ವಿರುದ್ಧವಾಗಿ ಕೆಆರ್ಡಿಬಿ ಸಂಸ್ಥೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಮತ್ತು ಬಂಡವಾಳಶಾಹಿಗಳಿಗೆ ಏನು ರಿಯಲ್ ಎಸ್ಟೇಟ್ ದಳ್ಳಾಳಿಯಾಗಿ ಕೆಲಸ ಮಾಡ್ತಾ ಇದೆ, ಆ ಒಂದು ದಳ್ಳಾಳಿ ಸಂಸ್ಥೆನ ರಾಜ್ಯ ಸರ್ಕಾರ ತೆಗಿಬೇಕನ್ನೋದು ನಮ್ಮ ಆಗ್ರಹ ಆಗಿರುತ್ತೆ. ಈ ಒಂದು ದಳ್ಳಾಳಿ ಕೆಆರ್ಡಿಬಿ ಸಂಸ್ಥೆ ಫಲವತ್ತಾದ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ಈ ಒಂದು ಕಾರ್ಖಾನೆಗಳ ಮಾಲೀಕರಿಗೆ ಮತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮಾಡುವಂತ ಮಧ್ಯವರ್ತಿಯಾಗಿ ರಾಜ್ಯದಲ್ಲಿ ಅನ್ಕೊಂಡಿದೆ. ಆ ಹತ್ತಿರ ಒಂದು ಕೆಆರ್ಡಿಬಿ ದಳ್ಳಿಯನ್ನು ಕೂಡಲೇ ರಾಜ್ಯ ಸರ್ಕಾರ ತೆರವುಗೊಳಿಸಿ ನಿಮಗೇನಾದ್ರೂ ರಾಜ್ಯ ಸರ್ಕಾರಕ್ಕೆ ಅವಶ್ಯಕತೆ ಬಿದ್ದಲ್ಲಿ ಏನು ರಿಯಲ್ ಎಸ್ಟೇಟ್ ಇದು ಏನು ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ರೈತರ ಬಳಿ ಬಂದ್ಬಿಟ್ಟು ರೈತರ ಒಂದು ಒಕ್ಕೆ ಪಡ್ಕೊಂಡು ರೈತರು ಅವರ ಜಮೀನು ಖುದ್ದಾಗಿ ಅವರು ನೀಡಿದಲ್ಲಿ ಪಡೆದುಕೊಂಡು ಕಾರ್ಖಾನೆಗಳು ನಿರ್ಮಾಣ ಮಾಡಬೇಕು. ಅದಾದ್ರೆ ನೀವೇನಾದ್ರೂ ರೈತರ ಮೇಲೆ ಇದೇ ರೀತಿ ಸತತ ದಬ್ಬಾಳಿಕೆ ಮಾಡಿದಲ್ಲಿ ಇದು ಮುಂದೆ ಉಗ್ರವಾಗಿ ಹೋರಾಟ ಮಾಡಿ ಕೆಆರ್ಡಿಬಿ ವಿರುದ್ಧ ನಾವು ಖಂಡಿಸ್ತೇವೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ನನ್ನ ತಹಸೀಲ್ದಾರ್ ಅವರಿಗೆ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ, ತಾವು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಫಲವತ್ತಾದ ಜಮೀನುಗಳನ್ನ ಕೆಆರ್ಡಿಬಿ ಈಗಲೇ ಕೈಯಿಂದ ಬಿಡಬೇಕು, ಅವರು ಬೆಳಲಿಕ್ಕೆ ಅವಕಾಶ ಮಾಡಬೇಕು. ರೈತ ಬೆಳೆ ತಾನಿಬ್ಬರೇ ತಿನ್ನೋದಿಲ್ಲ, ಹಾಗಾಗಿ ತಾನು ಎಲ್ಲರಿಗೂ ಹಂಚಿಬಿಟ್ಟು ಜಗತ್ತಿನ ಜನರಿಗೆಲ್ಲ ಹಂಚಿಬಿಟ್ಟು ಹೋಗುವಂತ ದವಸಗಳಲ್ಲಿ ಅವನ ಕುಟುಂಬವನ್ನು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ರೈತ ಯಾವತ್ತು ತನ್ನ ಒಬ್ಬರ ವಿಚಾರಗೋಸ್ಕರ ಏನೇ ಮಾಡ್ತಾವಲ್ಲ ಎಲ್ಲ ಜನರ ಒಂದು ಅನ್ನ ಮತ್ತು ನೀರಿಗಾಗಿ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ತಮ್ಮನ್ನು ವಿನಂತಿ ಮಾಡ್ಕೊತೀನಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದ. ನಮಸ್ಕಾರ.